ನಾಣಯ ಸರ್, ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಅಂದರೆ ಈ ಇನ್ವೆಸ್ಟಿಗೇಷನ್ ಯಾರನ್ನು ರಕ್ಷಿಸುವ ಕೆಲಸವೂ ಆಗಬಾರ್ದು, ಯಾರನ್ನು ಉದ್ದೇಶಪೂರ್ವಕವಾಗಿ ಶಿಕ್ಷಿಸುವ ಕೆಲಸವೂ ಆಗಬಾರ್ದು. ನ್ಯಾಯಾಲಯದ ಮೇಲೆ ನಂಬಿಕೆಯಪ್ಪ. ಒಬ್ಬ ಜಡ್ಜು ಏನಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಕರೆಕ್ಟ್. ಪಾಸಿಬಲ್ಲ? ಸುಪ್ರೀಂ ಕೋರ್ಟಿಗೂ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಮಾಡಕೂಡ್ದು ಅಂತ ಅಧಿಕಾರ. ಹೌದು. ಯಾವ ಕೋರ್ಟು ಜನ ಇರಲಿ, ಜಡ್ಜ್ಗಳಿಗೂ ಅದನ್ನು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಅವರಿಗೆ ಫ್ರೀಡಮ್ ಕೊಡಬೇಕು. ಅದಕ್ಕೆ ಇಂಡಿಪೆಂಡೆಂಟಾಗಿ ಅವರನ್ನು ಸ್ವತಂತ್ರವಾಗಿ ಅದನ್ನು ಪರೀಕ್ಷೆ ಮಾಡಿಬಿಟ್ಟು ರಿಪೋರ್ಟ್ ಕೊಡಬೇಕು. ಆ ರಿಪೋರ್ಟಲ್ಲಿ ಏನಿದೆ ಸರಿ ತಪ್ಪು ಅದು ವಿಚಾರ ಬೇರೆ. ಆಮೇಲೆ ಹೌದು, ಆ ಕಾರಣದಿಂದಾಗಿ ನ್ಯಾಯಾಲಯಕ್ಕೆ ಇಂಟರ್ಫಿಯರ್ ಮಾಡಬಾರ್ದು. ಈಗ ಇರೋದು ಪ್ರಶ್ನೆ ನಮ್ಮ ಸ್ನೇಹಿತರ ಜೊತೆ ಮಾತಾಡಿ ಕೇಳ್ತಿದ್ದೇನೆ. ಒಂದು ರಾಜಕೀಯದಿಂದಲ್ಲ ಅಥವಾ ವ್ಯಕ್ತಿತ್ವದಿಂದ, ಈಗ ಜಾತಿ ವಿಚಾರದಲ್ಲೋ ಏನೋ ಮಾಡಿದೆ ಹೊರಗಡೆ ಬಂದಿದೆ ಏನು ಅಂತ, ಹೇಗೆ ಇದು ಪ್ರಚಾರ ಬರ್ತಿರೋ ಕಾರಣದಿಂದಾಗಿ ಒಂದು ತನಿಖೆ ಮಾಡಿ ಅದ್ರ ಒಂದು ರಿಪೋರ್ಟ್ ಕೊಟ್ಟಾಗ ಎಷ್ಟು ಮಟ್ಟಿಗೆ ಸರಿ ರಿಪೋರ್ಟ್ ಕೊಡು ಅಂದರೆ ಬರೀ ಇವರು ಯಾರಾದರೂ ಮಾಡಿದರೆ ಅವರು ನಿರಪರಾಧಿ ಅಂತೇಳಿ ರಿಪೋರ್ಟ್ ಕೊಡು ಅಂತಲ್ಲ ಹೇಳ್ತಿರೋದು. ಹೌದು. ಅದರ ಬಗ್ಗೆ ರಿಪೋರ್ಟ್ ಏನಿದೆ ಅಂತೇಳಿ ಕೊಡಬೇಕಾಗ್ತದೆ. ಕೊಟ್ಟಾಗ ಅದನ್ನು ನ್ಯಾಯಾಲಯ ಹೇಗೆ ಪರಿಸ್ಥಿತಿ ಮಾಡಿ ಅದರ ಇತ್ಯರ್ಥ ಮಾಡ್ತಾರೆ ಅಂತ ಹೇಳೋದು ಮುಖ್ಯ. ಹೇಳಿ. ಇದ್ರದ್ದು ಏನು ಇನ್ವೆಸ್ಟಿಗೇಷನ್ ಆದಮೇಲೆ ಒಂದು ಕೊಲಾಟ್ರಲ್ ಡ್ಯಾಮೇಜ್ ಅಂತ ಆಗುತ್ತೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ, ಜನಗಳ ಬಿಲೀಫ್ ಬಗ್ಗೆ. ಆಗ ಅದು ಯಾರೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಅಲ್ಲಲ್ಲ, ಯಾರೇನು ಮಾಡೋಕ್ಕಾಗಲ್ಲ ಅಂದರೆ ಅಲ್ಲ, ಇಟ್ ಇಸ್ ಕೊಲಾಟ್ರಲ್ ಡ್ಯಾಮೇಜ್ ಅಂತ ಯಾಕಂತಾರೆ ಹೇಳಿ? ಯಾರೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಅಲ್ಲ, ಅದು ಹೀಗೆ ಘಟನೆ ನಡೆದಿದೆ ಅಥವಾ ನಡೆಯಲಿಲ್ವೋ ಅಂತೇಳಿ ಅದನ್ನು ಜನ ಹೇಳ್ತಾರೆ ಘಟನೆ ನಡೆದಿದೆ ಅಂತ. ಬಾಪ ವಿಚಾರಣೆ ಕೊಡು, ರೆಕಾರ್ಡ್ ತಗೊಂಡ್ರೆ ಅದನ್ನು ಇದ್ದರೆ ಅವ್ರನ್ನ ಸಾಕ್ಷಿ ಮಾಡಿ ಅದರಲ್ಲಿ ತಗೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ ಕಾಲದಲ್ಲಿ ನನಗೆ ಸ್ನೇಹಿತರು ಹೇಳಿದರು, ಇದೇ ಈ ರೀತಿ ಹೇಳು, ನಿನಗೆ ಆ ರೀತಿ ಮಾಡಿ ಕೊಡ್ತೇನೆ, ಈ ಮಾಡಿ ಹೇಳಿದೆ ಅಂತೇಳಿ ನಾಳೆ ಹೇಳಿ ಹಾಸ್ಟೆಲ್ ಆದರೆ ಅವನು ಅಷ್ಟು ಒಟ್ಟಿಗೆ ಯಾರನ್ನ ಗಿರೆಸ್ಟ್ ಆಗಿ ಒಳಗಡೆ ಹಾಕಿ ಕೆಲವು ವರ್ಷ ಆದಮೇಲೆ ಇಲ್ಲಪ್ಪ ಬಿಡುಗಡೆ ಮಾಡು ಅಂತೇಳಿ ಮಾಡೋಕ್ಕೆ ಹೋಗಲ್ಲ ಪೊಲೀಸ್ನವರು. ನಾನು ಹೇಳಿದಂಥದ್ದು ವೆರಿ ರಿಲೆವೆಂಟ್ ಇರ್ತಕ್ಕಂಥ ಎಲ್ಲ ಆದ್ಮೇಲೆ ನಿಮ್ಗೆ ಒಂದಿಷ್ಟು ಹೇಳ್ತೀನಿ. ಆ ಪ್ರಶ್ನೆ ನಾನೇ ಎತ್ತಿದೆ ಮೊದಲು. ಏನು ಇಲ್ಲ, ಆ ಪ್ರಶ್ನೆ ನಾನೇ ಎತ್ತಿದೆ ಸರ್. ಎಲ್ಲಾ ತನಿಖೆಯಲ್ಲೂ ಅದು ಆ ಒಂದು ರಿಸ್ಕ್ ಇದ್ದ ಒಪ್ಕೊಳ್ತೀನಿ. ಅದು ಇಂಡಿವಿಜುವಲ್ ಕ್ವಾಂಟಮ್ ಅಲ್ಲಿ ಇರುತ್ತೆ. ಇಟ್ ಈಸ್ ರಿಲೇಟೆಡ್ ಟು ಒಂದು ರಿಲಿಜಿಯನ್ ಸರ್. ಇದು ನಾನು ಹೇಳ್ತಿರ್ತಕ್ಕಂಥದ್ದು, ನಾನು ಯಾಕೆ ಪ್ರಾರಂಭದಲ್ಲಿ ನಾನು ಹೇಳಿದೆ ಈ ಸಂಯಮ ಇರಬೇಕು. ಸಿದ್ದರಾಮಯ್ಯ ಅವ್ರ ಬಗ್ಗೆ ತನಿಖೆಗೆ ಹೇಳ್ತಾ ಇದ್ರಿ, ಏನು ಅಲ್ಲಿರ್ಲಿಲ್ವಾ ಇದು? ಯಾವುದು? ಈಗ ಸಿದ್ದರಾಮಯ್ಯ ಕಾನ್ಶಿಯಸ್ ಪರ್ಮಿಟ್ ಇಲ್ಲದೆ ಅವ್ರು ಯಾಕೆ ಸೈಟ್ ವಾಪಸ್ ಕೊಟ್ಬಿಟ್ರಾ? ಹಾಗಾದ್ರೆ ಅವ್ರಿಗೆ ಇನ್ನರ್ ಕಾನ್ಶಿಯಸ್ ಇವತ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅನ್ನೋದು ಸೇರಿದಂತೆ ನಾಳೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಇದು ಒಂದು ರಿಲಿಜಿಯನ್ ಬಿಲೀಫ್ ಸರ್. ಇದು ಒಂದು ಧರ್ಮದ ನಂಬಿಕೆ. ಪ್ರತಿ ರಾಜಕಾರಣಿಗಳು ಬನ್ನಿ ಪ್ರಮಾಣ ಮಾಡೋಣ ಮಂಜುನಾಥ್ ಮುಂದೆ ಅಂತ ಕುಮಾರಸ್ವಾಮಿನೂ ಕರೀತಾರೆ, DK ಶಿವಕುಮಾರ್ ಕರೀತಾರೆ, ಎಲ್ಲರೂ ಕರೀತಾರಪ್ಪ. ಒಂದು ನಂಬಿಕೆ ಅಲ್ವಾ, ಒಂದು ಸಂಸ್ಥೆ ಬಗ್ಗೆ, ಆ ದೈವದ ಬಗ್ಗೆ ಒಂದು ನಂಬಿಕೆಪ್ಪ. ಇವತ್ತು ಈ ದೈವದ ನಂಬಿಕೆಯನ್ನು ಹಾಳು ಮಾಡುವಂತ ಯಾರಿಗೆ ಅಧಿಕಾರ ಹಕ್ಕಿದೆ? ನೀವು ಕಾನೂನು ನೀವು ಹೇಳ್ಬೇಕು ಮಾಡಿ. ನನ್ನ ದೈವದ ಬಗ್ಗೆ, ನನ್ನ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಅಧಿಕಾರ ಯಾವನಿಗಿದೆ? ನಾವ್ ಯಾಕೆ ಕೊಡ್ಬೇಕು? ರಮೇಶ್ ಬಾಬು ಅವರೇ, ಮೊದಲನೇದಾಗಿ ನಾಣ್ಯವರು ಹೇಳಿದ ಕೆಲವು ವಿಚಾರಕ್ಕೆ ನಂದೊಂದು ಅವ್ರಿಗೆ ಪೂರಕವಾಗಿ, ಪಾಪ ಮಹೇಶ್ ಅವ್ರು ಹೇಳಿದ್ರು ಡ್ಯಾಮೇಜಸ್ ಆದರೆ ಯಾರು ಅದನ್ನು ಮತ್ತೆ ತುಂಬಿಕೊಡೋದು ಅಂತೇಳಿ. ಯಾಕೆ ಆ ಮಾತನ್ನು ಅನುಭವದಿಂದ ಹೇಳ್ತಿದ್ದಾರೆ ಅವರು. ಈ ತನಿಖಾ ಸಂಸ್ಥೆಗಳು CBI, ED, IT ಉಪಯೋಗಿಸ್ಕೊಂಡು ಈ ದೇಶದಲ್ಲಿ ಎಷ್ಟೆಷ್ಟು ಜನಕ್ಕೆ ತಗೊಂಡೋಗಿ ತಗಲಾಕಿದಾರೋ, ಯಾರಿಗೆ ಎಷ್ಟೆಷ್ಟು ಡ್ಯಾಮೇಜ್ ಮಾಡಿದಾರೋ ಅವ್ರಿಗೆ ಹೆಂಗೆ ತುಂಬಿಕೊಡೋದು ಅನ್ನೋ ಪ್ರಶ್ನೆ ಅವ್ರು ಎತ್ತಿದರೆ ಒಳ್ಳೆಯದು. ಇನ್ನೊಂದು, ನಿಮಗೆ ಬಹುಶಃ ನಿಮಗೂ ಚೆನ್ನಾಗಿ ಅನುಭವ ಇದೆ. ಕರ್ನಾಟಕದಲ್ಲಿ ಬೇರೆ ಬಿಟ್ಬಿಡಿ, ಬೇರೆ ರಾಜ್ಯದ್ದು ಮರ್ಡರ್ ಕೇಸ್ಗಳು ಭಾಳಷ್ಟು ಆಗಿದ್ದಾವೆ. ಅಕ್ವಿಟ್ ಆಗಿಬಿಟ್ಟಿದ್ದಾರೆ ಅಕ್ಯೂಸರ್ಗಳು. 87.5% ಅಕ್ವಿಟಲ್ ರೇಟ್. ಅದೇ ಅಲ್ಲ, ಅಕ್ವಿಟ್ ಆಗ್ಬಿಟ್ಟು ಆಮೇಲೆ ವೀಕ್ಲಿ ಪೇಪರ್ಗಳು ಸೀರಿಯಲ್ ಧಾರಾವಾಹಿ ಥರ ಕಥೆಗಳು ಬರ್ದಿದ್ದಾರೆ, ನಾನೇ ಮರ್ಡರ್ ಮಾಡಿದ್ದೆ ಅಂತ. ನಾನೇ ನನಗೂ ಗೊತ್ತು. ಸೊ ಈ ಕ್ರಿಮಿನಲ್ ಟ್ರಯಲ್ಗಳು ಹೆಂಗಿರುತ್ತೆ ಅಂತೇಳಿ ಬೀಯಿಂಗ್ ಅಡ್ವೊಕೇಟ್ಸ್ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಲ್ಲ ಇಲ್ಲಿ ಯಾರು ಪಾಪ ವಿಕ್ಟಿಮ್ಸ್ ಇದ್ದಾರೆ, ಯಾರು ನಾವು ಕೂತ್ಕೊಂಡು ಇಲ್ಲಿ ಮಾತಾಡೋದು ಸುಲಭ. ಒಂದು ಮನೆಯಲ್ಲಿ ಒಂದು ಹೆಣ್ಮಗಳನ್ನ ಕಳ್ಕೊಂಡವ್ರಿಗೆ ಅವ್ರ ಕುಟುಂಬದ ಪರಿಸ್ಥಿತಿ ಏನು, ಅವ್ರ ಕನಿಷ್ಠ ನ್ಯಾಯ ಸಿಗಬೇಕು ಅನ್ನೋದು ನಮ್ಮೆಲ್ಲರೂ ಒತ್ತಾಯ ಇರ್ತಕ್ಕಂಥದ್ದು. ಮತ್ತು ನನಗೆ ಧರ್ಮಸ್ಥಳದ ಬಗ್ಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದಲ್ಲೂ ಸಹ ನಮಗೆ ಒಂದು ಗೌರವ ಇದೆ. ಧರ್ಮಸ್ಥಳಕ್ಕೆ ನಾಟ್ ಓನ್ಲಿ ಹಿಂದೂಸು, ಜೈನ್ ಸಮುದಾಯದವರು, ಬೇರೆ ಸಮುದಾಯದವರು ಎಲ್ಲ ನಡ್ಕೋತಾರೆ. ಪಾಪ ಆಗಲೇ ನೀವು ಒಂದು ಮಹೇಶ್ ಅವ್ರಿಗೆ ಹೇಳಿದ್ರಿ ಜಂಪಿಂಗ್ ಆನ್ಸರ್ ಮಾಡಬೇಡಿ ಅಂತೇಳಿ, ಆದರೆ ಬಿಟ್ಟು ಬೇರೆದಕ್ಕೆ ಹೋಗ್ತಿದ್ದಾರೆ. ಪಾಪ ಅವ್ರಿಗೆ ಉತ್ತರ ಇಲ್ಲ. ಪ್ರಶ್ನೆ ಹೇಳ್ತಕ್ಕಂಥದ್ದು ದಯಮಾಡಿ ಅದು ಹಿಂದೂ ದೇವಸ್ಥಾನ ಅಲ್ಲ, ಹಿಂದೂ ಇನ್ನೋ ಪದ ಬಳಸಬೇಡಿ. ನಾನು ಭಾಳ ಗೌರವ ಇಟ್ಕೊಂಡು, ಧರ್ಮಸ್ಥಳದ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ಲ ಧರ್ಮದವರು, ಎಲ್ಲ ಸಮುದಾಯದವರು ನಡ್ಕೋತಾರಲ್ಲಿ. ಆದರೆ ಇಟ್ ಇಸ್ ಎ ಜೈನ್ ಮಂದಿರು, ಜೈನ್ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ಅದು ಬೇರೆ. ಇಲ್ಲಿ ಬಂದಿರ್ತಕ್ಕಂಥದ್ದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಾಗಲಿ, ಧರ್ಮಸ್ಥಳದ ದೇವಾಲಯದ ಬಗ್ಗೆ ಆಗಲಿ ತನಿಖೆ ಅಲ್ಲ.
ಅಲ್ಲಿ ಆಗಿರ್ತಕ್ಕಂಥ ಕ್ರೈಮ್, ಅಲ್ಲೇನು ಹೆಣ್ಮಕ್ಳ ಮಿಸ್ಸಿಂಗ್ ಆಗಿದೆ, ಹೆಣ್ಮಕ್ಳ ರೇಪ್ ಆಗಿದೆ, ಹೆಣ್ಮಕ್ಳ ಆಗಿದೆ ಅನ್ನೋ ಕನ್ಕ್ಲೂಷನ್ಗೆ ಬರಲಾಗಿದೆ ಈಗಾಗಲೇ. ಆಗಿದೆ ಅಲ್ಲೂ ಯಾರು ಹೇಳಬೇಕು? ಅಲ್ಲಲ್ಲ, ಆಗಿರತಕ್ಕಂಥ ಕ್ರೈಮ್ ಅಂದ್ರಲ್ಲ, ಆಗಿದೆ ಅನ್ನೋ ಕನ್ಕ್ಲೂಷನ್ಗೆ ಬಂದಾಗಿದೆ. ಬಹುದಾದ ಓಕೆ, ಆಗಿದೆ ಅಂತ ನಾನು ಹೇಳಕ್ ಬರಲ್ಲ. ಅದನ್ನೇ MT ನಾರಾಯಣ ಹೇಳಿದ್ರಿ ನೀವು ಅನ್ನೋ ಕಾರಣಕ್ಕೆ ಇಲ್ಲ, yes. ಸುಪ್ರೀಂ ಕೋರ್ಟ್ ಸಹ ಬಹಳ ಸ್ಪಷ್ಟವಾಗಿ ಹಲವಾರು ತೀರ್ಪುಗಳಲ್ಲಿ ಹೇಳಿದೆ, ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದ್ದಾನೆ ಅವನಿಗೆ ಫುಲ್ ಪವರ್ಸ್ ಇರ್ತಕ್ಕಂಥದ್ದು. ಸೊ ಆ ಬ್ಯಾರರ್ಗೆ ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಒಂದು ತನಿಖೆಗೆ ಆದೇಶ ಆಗಿದೆ. ನಾಟ್ ಓನ್ಲಿ ಧರ್ಮಸ್ಥಳ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಥರದ ಕೇಸ್ ಆಗಿದೆ ಎಲ್ಲವೂ ತನಿಖೆ ಮಾಡಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅವಶ್ಯಕತೆ ಬಿದ್ದರೆ ಕಾಲಾವಧಿಯನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ನಮಗಿರ್ತಕ್ಕಂಥದ್ದು ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕಂಥದ್ದು. ಮತ್ತು ರಾಜಗೌಡರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ನಾನು ಸ್ವಾಗತ ಮಾಡ್ತೀನಿ. ಅವರು ಒಬ್ಬ ಹೆಂಡ್ತಿಂಗ್ ಕಳ್ಕೊಂಡು ಜೈಲ್ಗೆ ಹೋಗಿ ಕನ್ವಿಕ್ಷನ್ ಆಗಿ ಆಮೇಲೆ ಆಚೆ ಬಂದಂಥದ್ದು. ಇದನ್ನೇ ಸೌಜನ್ಯ ಪ್ರಕರಣದಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಗೆ ಈ ಥರದ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂತೇಳಿ. ಅದೇನಿದ್ರು ಇನ್ವೆಸ್ಟಿಗೇಷನ್ ಆಫೀಸರು ಮತ್ತು ನ್ಯಾಯಾಲಯ, ದೇ ಹ್ಯಾವ್ ಟು ಕಮ್ ಟು ದ ಕನ್ಕ್ಲೂಷನ್. ಸಾಂದರ್ಭಿಕ ಸಾಕ್ಷಿಗಳು ಏನಿದೆ ಅದಕ್ಕೆ ಪೂರಕವಾಗಿ ತನಿಖೆ ಆಗಬೇಕು ಮತ್ತು ನ್ಯಾಯ ಸಿಗಬೇಕು. ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಒತ್ತಾಯ. ಈ ಪ್ರಕ್ರಿಯೆಯಲ್ಲಿ ತೇಜೋವಧೆಗಳಾಗಬಾರದು, ನನ್ನ ಧಾರ್ಮಿಕ ನಂಬಿಕೆ ಅನ್ನೋದು ಅವ್ರ ಒತ್ತಾಯ. ಆಗದೆ ಇರೋಂಗೆ ನೋಡ್ಕೊಂಡ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್. 4 ಜನರಿಗೆ ಟೈಮ್ ಬೌಂಡು ಆಗಬೇಕು. ಇದನ್ನು ವರ್ಷಗಟ್ಟಲೆ ಎಳ್ಕೊಂಡು ಹೋಗುವಂಥದ್ದಲ್ಲ. ಇದು ಏನೇನಾಗುತ್ತೋ ಅತಿ ಶೀಘ್ರದಲ್ಲಿ ಆಗಲಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.